ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ನೀವು ಫುಲ್ ಡೇ ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ನಿಮ್ ಪಾಡಿಗೆ ನೀವಿದ್ರು ನಿಮ್ಮನ್ನ ಮಾತಾಡಿಸಿ ತಪ್ಪು ಹುಡ್ಕೋ ಜನರಿಂದ ನೀವು ಎಚ್ಚರದಿಂದ ಇರಬೇಕು. ಇನ್ನು ಮೂರ್ಖರ ಜೊತೆ ವಾದ ಮಾಡಿ ಕೂಡ ಪ್ರಯೋಜನ ಇಲ್ಲ, ಸುಮ್ನಿದ್ಬಿಡಿ. ಆದಷ್ಟು ಮೌನವಾಗಿದ್ರೆ ನಿಮ್ಗೆ ಒಳ್ಳೇದು. ಜೊತೆಗೆ ಗಣಪತಿಯ ಆರಾಧನೆ ಮಾಡಿ ಒಳ್ಳೇದಾಗತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಹಿರಿಯರ ಆಶೀರ್ವಾದದಿಂದ ಈ ದಿನ ನಿಮ್ಮ ಕಾರ್ಯಗಳು ಕೈಗೂಡುತ್ತವೆ. ಹಾಗಾಗಿ ಹಿರಿಯರ ಸಹಾಯವನ್ನ ಕಡೆಗಣಿಸಬೇಡಿ. ನಿಮ್ಗೆ ಇರದ ಅನುಭವಗಳ ಭಂಡಾರ ಹಿರಿಯರಿಂದ ಇಂದು ನಿಮ್ಗೆ ಲಭ್ಯವಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಕುಟುಂಬ ಕಲಹದಿಂದ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ. ಹಿರಿಯರ ಮಧ್ಯಸ್ಥಿಕೆಯಿಂದ ಕಲಹ ಶಮನಗೊಳ್ಳುತ್ತೆ. ಪತಿ ಪತ್ನಿಯರು ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ರೆ ಒಳ್ಳೇದಾಗತ್ತೆ. ಕಟಕ ರಾಶಿಯವರಿಗೆ ಇವತ್ತು ಪರಾಕ್ರಮ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ. ಆದಾಗ್ಯೂ ನಿಮ್ಮ ಎದುರಾಳಿಗಳು ಪ್ರತಿಸ್ಪರ್ಧಿಗಳು ತಲೆನೋವಿಗೆ ಕಾರಣರಾಗ್ತಾರೆ. ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ದೇವರನ್ನ ಇಲ್ಲ ವೀರಭದ್ರ ದೇವರನ್ನ ಸ್ಮರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗತ್ತೆ. ಆದ್ರೆ ನಿಮ್ಮ ಕಠೋರ ಮಾತು ಇತರರನ್ನ ಘಾಸಿಗೊಳಿಸುತ್ತೆ. ಇದರಿಂದಾಗಿ ಅವರು ಹಣಕಾಸಿನ ವ್ಯವಹಾರದಲ್ಲಿ ಸಂಶಯ ತಾಳ್ತಾರೆ, ಹುಷಾರಾಗಿರಿ. ಕನ್ಯಾ ರಾಶಿಯವರಿಗೆ ಇವತ್ತು ಕೈ ಧಾರಾಳತನ ಇರೋ ನೀವು ಇಂದಿನಿಂದ ಹಣ ಕೂಡಿಡುವ ಪರಿಪಾಠವನ್ನ ಬೆಳೆಸ್ಕೋಬೇಕು. ಯಾಕಂದ್ರೆ ನಿಮ್ಮ ಆಪತ್ ಕಾಲದಲ್ಲಿ ಯಾರು ನಿಮ್ಗೆ ಸಹಾಯ ಮಾಡೋದಿಲ್ಲ. ಈ ಬಗ್ಗೆ ನಿಮ್ಗೆ ಮಕ್ಕಳು ಸಹಕರಿಸ್ತಾರೆ. ತುಲಾ ರಾಶಿಯವರಿಗೆ ಇವತ್ತು ನಿಮ್ಗೆ ವಹಿಸಿದ ಕಾರ್ಯವನ್ನ ಶ್ರದ್ಧೆಯಿಂದ ಮಾಡಿ. ಇದರಿಂದ ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಹಣಕಾಸು ಕೂಡ ನಿಮ್ಗೆ ಸಕಾಲದಲ್ಲಿ ಒದಗಿ ಬರುತ್ತೆ. ಮನೆಯ ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ವೃಶ್ಚಿಕ ರಾಶಿಯವರ ಈ ದಿನ ಮಾತಿನಿಂದ ಸಮಸ್ಯೆಗಳು ಎದುರಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ನಿಗಾ ಇರಬೇಕು. ಪ್ರಯಾಣದಲ್ಲಿ ಎಚ್ಚರಿಕೆ ತುಂಬಾನೇ ಅಗತ್ಯ. ಆಂಜನೇಯ ಸ್ತೋತ್ರ ಪಠಿಸಿ, ಒಳ್ಳೇದಾಗತ್ತೆ. ಧನು ರಾಶಿಯವರಿಗೆ ಇವತ್ತು ತಣ್ಣೀರನ್ನ ಆರಿಸಿ ಕುಡಿಯೋ ಕಾಲ. ಹಾಗಾಗಿ ನಿಮ್ಮ ಎದುರಾಳಿಯು ಆಡಿದ ಮಾತಿಗೆ ತಕ್ಷಣವೇ ಪ್ರತಿಕ್ರಿಯಿಸೋದು ಸೂಕ್ತವಲ್ಲ. ಹಾಗಾಗಿ ಇದು ನಿಮ್ಮ ಸೋಲಲ್ಲ. ಸೋತಂತೆ ನಟಿಸಿ ಗೆಲ್ಲುವ ಪ್ರಯತ್ನ ಮಾಡಿ, ಒಳ್ಳೇದಾಗತ್ತೆ. ಮಕರ ರಾಶಿಯವರಿಗೆ ಇವತ್ತು ಗುರು ಕೃಪೆಯಿಂದ ಪಡೆದ ಹಣನು ಶನಿಯ ವ್ಯಯಸ್ಥಾನದ ಸಂಚಾರದಿಂದಾಗಿ ವೃತ್ತ ಸರ್ಕಾರಕ್ಕೆ ದಂಡ ತೆರುವ ಮೂಲಕ ಹಣ ಖರ್ಚಾಗತ್ತೆ. ಇನ್ನು ಸಂಚಾರ ನಿಯಮವನ್ನ ಪಾಲಿಸಿ ಮತ್ತು ಸೂಕ್ತ ದಾಖಲೆಗಳನ್ನ ಇಟ್ಕೊಳ್ಳಿ, ಆಗ ದುಂದು ವೆಚ್ಚ ಆಗಲ್ಲ. ಕುಂಭರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಧಾರಣ ಫಲ ಕಂಡು ಬರುತ್ತೆ. ಕೃಷಿಕರಿಗೆ ಸರ್ಕಾರದ ಧನ ಸಹಾಯ ದೊರೆಯುತ್ತೆ. ಇನ್ನು ಮನೆಯ ಇತರೆ ಕಾರ್ಯಗಳು ಮಂದಗತಿಯಿಂದ ಸಾಗುತ್ತೆ. ಕುಲದೇವರನ್ನ ಪ್ರಾರ್ಥಿಸಿ, ಒಳ್ಳೇದಾಗತ್ತೆ. ಮೀನರಾಶಿಯವರಿಗೆ ಇವತ್ತು ರಾಜಕೀಯ ನೇತಾರರಿಗೆ ಗುರುವಿನ ರಕ್ಷೆ ಇರೋದ್ರಿಂದ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಯಶಸ್ಸು ಹೊಂದಿರ್ತೀರಾ. ಇದರಿಂದ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚುತ್ತೆ. ಕೇಳಿಸ್ಕೊಂಡ್ರಲ್ಲ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಚೆನ್ನಾಗಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ನಾವು ನಿಮ್ಗೆ ನ್ಯೂಸ್ ಗಳನ್ನ ಇವತ್ತು ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.